ಏನು ಇಡೀ ಎಪಿಸೋಡ್ ನಂಬರ್ 1 ಇಲ್ಲಿ ಶುರುವಾಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ ಅಂತ 10 ಸೀನ್ 15 ಸೀನ್ ಈ ಥರ ಲೆಕ್ಕ ಹಾಕೊಂಡು ಅವರೇ ಸುಮ್ಮನೆ ಹೇಳ್ತಾ ಇರೋರು. ಸೊ ಎಲ್ಲರೂ ನನ್ನ ಹತ್ರ ಭುಜಂಗ ರೈಟ್ಸ್ ಇದೆ ಅಂತ ಓಡಾಡ್ತಾರೆ. ಇದು ಭುಜಂಗ ಇಂದು ಅವನು ಇನ್ನೊಂದಿತ್ತು, ಕಾಡು ಆದ್ಮೇಲೆ ಇನ್ನೊಂದು ಎಕ್ಸ್ಟೆನ್ಷನ್ ಬರೆದಿದ್ದ, ಅದನ್ನ ನನಗೆ ಕೊಟ್ಟಿದ್ರು. ಅವ್ರದ್ದು 2 ಕಾದಂಬರಿ ಇದೆ, ಒಂದು 8-10 ಕಥೆಗಳಿವೆ. ಬಹಳ ವಾಸ್ ಅ ಡಿಲೈಟ್ಫುಲ್ ರೈಟರ್ ಆಲ್ಸೋ. ನಾಗಾಭರಣ ಆವರಣ ನಾಗಾಭರಣ ಆವರಣ. ಐ ಥಿಂಕ್ ನಾವು ಆರ್.ಕೆ. ಲಕ್ಷ್ಮಣ್ ಏನೋ ವರ್ಕ್ ಮಾಡಿದ್ವಿ ಅಲ್ವಾ? ಆರ್.ಕೆ. ಲಕ್ಷ್ಮಣ್ದು ಆವಾಗ ನಾನು ಆರ್.ಕೆ. ಲಕ್ಷ್ಮಣ್ನ ಕಥೆಗಳನ್ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ದೆ. ಆವಾಗ ಅದನ್ನ ಒಂದು ಸೀರಿಯಲ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಲಕ್ಷ್ಮಣ ರೇಖೆ ಅಂತ ಅದಕ್ಕೆ ಹೆಸರು, ಯಾಕೆಂತಂದ್ರೆ ಅವರ ಕಾರ್ಟೂನ್ಗಳು ಇರುತ್ತೆ, ಅವ್ರ ಇಲಸ್ಟ್ರೇಷನ್ ಇರುತ್ತೆ ಅಂತ ಲಕ್ಷ್ಮಣ ರೇಖೆ ಅಂತ ಮಾಡ್ಕೊಂಡಿದ್ವಿ. ಒಂದು ಕಥೆಯನ್ನ ನಾವು ಸ್ಕ್ರಿಪ್ಟ್ ಕೂಡ ಮಾಡಿ ನಾನು ಲಕ್ಷ್ಮಣ್ಗೆ ಪತ್ರ ಬರೆದು ಪರ್ಮಿಷನ್ ಕೊಟ್ಟರೆ ಬರೋಣ ಮಾಡ್ತಾರೆ ಅಂತ. ಅವರು ನಾನು ಇನ್ಯಾರಿಗೂ ಕಮಿಟ್ ಮಾಡಿದ್ದೀನಿ ಅಂತ ಹೇಳಿದರು. ಬಟ್ ಆರ್.ಕೆ. ಲಕ್ಷ್ಮಣ್ ಅವರು ಒಂದು ಭಾಳ ಅದ್ಭುತವಾದ ವ್ಯಕ್ತಿ. ಅವರು ಇದೊಂದು ತಮಾಷೆ ಹೇಳಬೇಕು. ಒಂದು ಕಥೆಯನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದಾಗ ಇದು ದಿಸ್ ಇಸ್ ಎ ರಿಯಲ್ ಸ್ಟೋರಿ ಅಂತ ಇಂಗ್ಲೀಷಲ್ಲಿ ಬರೆದರು. ಇದು ಸತ್ಯವಾಗಿ ನಡೆದ ಘಟನೆ ಅಂತ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್. ವೆಸ್ಟ್ ಎಂಡ್ ಹೋಟ್ಲಲ್ಲಿ ಆರ್.ಕೆ. ಲಕ್ಷ್ಮಣ್ ಅವರು ಭೇಟಿ ಆಯಿತು. ಅವರು ಅಲ್ರಿ ಕನ್ನಡದಲ್ಲಿ ಮಾತಾಡ್ದೆ, ಅಲ್ರಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಶಾರದಾ ಪ್ರಸಾದ್ ಮಾಸ್ತಿ ಅವ್ರ ಕಥೆನ ಇಂಗ್ಲೀಷಲ್ಲಿ ಹೆಂಗೆ ಮಾಡಿದಾರೋ ಹಾಗೆ ನೀವು ಕನ್ನಡಕ್ಕೆ ಮಾಡಬೇಕು. ಇದು ನಿಜವಾಗಿ ನಡೆದಿದ್ದು ಅಂತ ಬರೀಲಿಕ್ಕೆ ಏನಾಗ್ತಾ ಇತ್ತು ನೀವು? ಇದು ಸತ್ಯವಾಗಿ ನಡೆದ ಘಟನೆ ಅಂತ ಯಾಕೆ ಬರೀತೀರಾ? ಬ್ಯೂಟಿ ಅಂತ ಅಂದ್ರೆ ಅಷ್ಟು ಡೀಟೇಲ್ಡ್ ಆಗಿ ಅವರು ಕನ್ನಡದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನೋಡಿ. ಮತ್ತೆ ಅದು ಬಹಳ ನಾನು ಆರ್.ಕೆ. ಲಕ್ಷ್ಮಣ್ ಭೇಟಿ ಮಾಡಿದ್ದೀನಿ ನಾನು. ಯಾಕೆ ಕಾರಣ ಅಂದ್ರೆ ಐ ಥಿಂಕ್ ನೀನು ಕೆಲಸ ಮಾಡಿದೆ ತೆನಾಲಿ ರಾಮ. ಹೌದು ತೆನಾಲಿ ರಾಮ ಇಸ್ ಬೇಸ್ಡ್ ಆನ್ ಅವರ ವೈಫ್ ಕಮಲಾ ಅವರ ಎಲ್ಲ. ಇನ್ಫ್ಯಾಕ್ಟ್ ಅದರ ಒರಿಜಿನಲ್ ಪೈಲಟ್ ನಾನು ಮಾಡಿದ್ದು, ಆಮೇಲೆ ನಾನು ಅಂಡ್ ಆರ್.ಕೆ. ಹಿಮ್ಸೆಲ್ಫ್ ರೋಡ್ ದಿ ಸ್ಕ್ರಿಪ್ಟ್. ನನ್ನ ಜೊತೆ ಕೂತ್ಕೊಂಡು ಅವರು ರೋಡ್ ದಿ ಸ್ಕ್ರಿಪ್ಟ್ ಅಲ್ಲ, ಅವರು ಈ ಟೋಲ್ಡ್ ದ ಸ್ಕ್ರಿಪ್ಟ್ ಫುಲ್ ಕಥೆನ ಎನಾಕ್ಟ್ ಮಾಡ್ಬಿಡೋರು. ಅವರು ಇಡೀ ಸೀನ್ ವೈಸ್ ಎನಾಕ್ಟ್ ಮಾಡ್ಬಿಡೋರು. ಅಯ್ಯೋ ಐ ಮಸ್ಟ್ ಟೆಲ್ ಯು ದಿಸ್, ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಅದ್ಭುತ ವ್ಯಕ್ತಿ. ಬಾಂಬೆಗೆ ಹೋದ್ವಿ, ನರಸಿಂಹನ್ ಪ್ರೊಡ್ಯೂಸರು ನಮ್ಮ T.S. ನರಸಿಂಹನ್. ಸೊ T.N. ಎಲ್ಲ ಕರೆಕ್ಟ್, T.S. ನರಸಿಂಹನ್ ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು. ಸೊ ಅವ್ರ ಮನೆಗೆ ಹೋದ್ವಿ. ಮನೇಲಿ ಕೂತ್ಕೊಂಡು ಕಮಲಾ ಮೇಡಮ್ ಹೇಳಿದ್ರು, ಎಲ್ಲ ಅವರ ಹೇಳ್ತಾರೆ ನೀನು ಅದನ್ನು ನೋಟ್ ಮಾಡ್ಕೊಂಬಿಡು ಸಾಕು ಅಂತ. ನಾನೊಂದು ಪೇಪರ್ ಇಟ್ಕೊಂಡು ಕೂತ್ಕೊಂಡು ಪೇಪರ್ ಗಿಪ್ಪರ್ ಯಾಕೆ, ನಾನೀಗ ಹೇಳೋದೊಂದನ್ನು ರೆಕಾರ್ಡ್ ಮಾಡಬೇಕು, ಕ್ಯಾಸೆಟ್ ತಗೋತಂದು. ಸೊ ಒಂದು ಹೊಸ ಕ್ಯಾಸೆಟ್ ಪ್ಲೇಯರು, ಕ್ಯಾಸೆಟ್ ರೆಕಾರ್ಡ್ರು ಚಿಕ್ಕದೊಂದು ಎಲ್ಲ ತೊಗೊಂಡೋಗಿ ಆನ್ ಮಾಡಿ ಕೂತೆ. ಏನು ಇಡೀ ಎಪಿಸೋಡ್ ನಂಬರ್ 1 ಇಲ್ಲಿ ಶುರುವಾಗುತ್ತೆ, ಇಲ್ಲಿ ಎಂಡ್ ಆಗುತ್ತೆ ಅಂತ 10 ಸೀನ್ 15 ಸೀನ್ ಈ ಥರ ಲೆಕ್ಕ ಹಾಕೊಂಡು ಅವರೇ ಸುಮ್ಮನೆ ಹೇಳ್ತಾ ಇರೋರು. ವಿತ್ ಡೈಲಾಗ್ ವಿತ್ ಆಕ್ಷನ್. ಇಲ್ಲ ಹೌದು, ವಿಷುವಲ್ ಕಣ್ಣು ಮುಂದೆ ಕಾಣಿಸೋದು ಅವ್ರಿಗೆ. ಶ್ರೀ ಸಾಮಾನ್ಯ ಎದುರುಗಡೆ ಬರೋನು ಪಟ ತೆನಾಲಿ ರಾಮನ್ ಹಾಕೊಂಡು ಹೋಗು. ಸರಿ, ಫಸ್ಟ್ ಡೇ ಭಾಳ ಖುಷಿ ಆಗೋಯ್ತು. ನಾನು ಆಮೇಲೆ ರಾತ್ರಿ ಹೋಗೋದು, ಫುಲ್ ಬರ್ಕೊಳ್ಳೋದು, ರಾತ್ರಿ ಎಲ್ಲ ಕೂತ್ಕೊಂಡು ಕಣ್ಣಿಗೆ ಎಣ್ಣೆ ಬರೆದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರಿಗೆ ಹೇಳಬೇಕು. ನಾನು ಅದೇ ಸ್ಪೀಡಲ್ಲಿ ಹೇಳಬೇಕು, ಅವ್ರು ಹೇಳಿದ್ರಲ್ಲ ಅದೇ ಸ್ಪೀಡಲ್ಲಿ ಹೇಳಬೇಕು. ಅದು ಹೇಳಿ ಓಕೆ ಅಂದರೆ ನೆಕ್ಸ್ಟ್ ಎಪಿಸೋಡ್ ಇದು. ಸೊ 2-3 ದಿವಸ ಭಾಳ ಒಳ್ಳೆ ಕೆಲಸ ಆಯಿತು. 4ನೇ ದಿವಸ ವಾಪಸ್ ಬಂದು ಮನೆಯಲ್ಲಿ ಇದು ರೂಮಲ್ಲಿ ಟೇಪ್ ರೆಕಾರ್ಡ್ ಓದ್ತೀನಿ, ಖಾಲಿ, ಏನೂ ಬರ್ತಾಯಿಲ್ಲ. ಇಡೀ ಎಪಿಸೋಡ್ ಏನೂ ಬರ್ತಾಯಿಲ್ಲ. ಅವತ್ತು ಮಾತಾಡಿದ್ದೆಲ್ಲ ಏನೂ ಬರ್ತಿಲ್ಲ. ಶಾಕ್ ಆಗಿಬಿಟ್ಟೆ. ಯಾಕೆಂದರೆ ಮತ್ತೆ ಅವ್ರಿಗೆ ಹೆಂಗೆ ಹೇಳೋದು, ನೀವು ಏನು ಬರ್ತೀವಿ ರೆಕಾರ್ಡ್ ಆಗಿಲ್ಲ ನೀವು ಹೇಳಿ ಅನ್ನೋದು. ನನಗೆ ತಲೆಯಲ್ಲಿ ಎಷ್ಟಿದೆ ಅದನ್ನೆಲ್ಲ ನೋಟ್ ಮಾಡಿದೆ, ಏನೇನಾಗುತ್ತೆ ಏನೇನೋ ನೋಟ್ ಮಾಡಿದೆ. ಬಟ್ ಹೆದರಿಕೆ ಶುರು ಆಗೋಯ್ತು. ಸರಿ, ಬೆಳಿಗ್ಗೆ ಹೇಳಬೇಕಲ್ಲ, ನಾನು ಏನು ಮಾಡೋದು ಗೊತ್ತಾಗಲಿಲ್ಲ. ನರಸಿಂಹನಿಗೆ ಸರ್ ನಾನು ಒಬ್ಬನೇ ಹೋಗ್ತೀನಿ, ನಂಗೆ ಗೊತ್ತಿದೆ ಮನೆ ಅಂದ್ಬಿಟ್ಟು, ಇವ್ರು ಕರ್ಕೊಂಡು ಹೋದ್ರೆ ಅವ್ರ ಎದುರಿಗೆ ಇನ್ನೆಲ್ಲಿ ಬಿಚ್ಕೋಬೇಕಾಗುತ್ತೆ ಅಂತ ಸೈ ಅಂತ ಬೆಳಿಗ್ಗೆ 8 ಗಂಟೆಗೆ ಎದ್ದೋಟೋದೆ. ಸೀದಾ ಹೋಗಿ ಕಮಲಾ ಅವ್ರನ್ನ ಹೆಂಗಾರು ಮಾಡಿ ಮಾತಾಡಿಸ್ಬೇಕು ಅಂತ. ಯಾಕಂದ್ರೆ ಅವ್ರು ಫಸ್ಟ್ ಹೇಳ್ಬಿಟ್ರೆ ಅವ್ರು ಪ್ರಿಪೇರ್ ಮಾಡ್ತಾರೆ ಇವ್ರನ್ನ ಅಂತ. ಸರಿ, ಅವ್ರಿಗೆ ಕಾಫಿ ಕುಡಿಯೋಕೆ ಏನಕ್ಕೂ ಅವ್ರು ಆಚೆ ಈ ಕಡೆ ಹೋದಾಗ ಟಕ್ ಅಂತ ಹೋಗ್ಬಿಟ್ಟು ಕಮಲಾ ಮೇಡಮ್ ಭೇಟಿ ಮಾಡಿಬಿಟ್ಟು ಅಮ್ಮ ಹಿಂಗಾಗಿದೆ, ರೆಕಾರ್ಡೇ ಆಗಿಲ್ಲ, ನಿನ್ನೆ ಏನಾಗಿದೆ ಗೊತ್ತಿಲ್ಲ ನನಗೆ, ಬಟ್ ನಾನು ರೆಕಾರ್ಡ್ ಮಾಡಿದ್ದೀನಿ, ನಂಗೆ ಗೊತ್ತು, ಆದರೆ ಏನು ಅದು ಬರಲೇ ಇಲ್ಲ, ಫುಲ್ ವ್ಯಾಕ್ಯೂಮ್ ಇದಿತ್ತು. ಹೌದಾ, ಏನು ಮಾಡ್ತೀಯ ಮತ್ತೆ ನೀನು? ಗೊತ್ತಿಲ್ಲ ಮೇಡಮ್, ನೀವೇ ಸೋರಿಸ್ಬೇಕು, ಏನಾದ್ರು ದಾರಿ ತೋರಿಸಿ ಅಂದೆ. ನೋಡು, ಒಂದು ಕೆಲಸ ಮಾಡು, ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ ಅವರು,
ನೆಕ್ಸ್ಟ್ ಎಪಿಸೋಡನ್ನು ಈಗ ಹೇಳಿಬಿಡಿ ಅಂತ ಹೇಳ್ಬಿಡ್ತೀನಿ. ಅವ್ರು ಹೇಳ್ತಿರ್ತಾರೆ, ನಿನ್ನ ಪಡೆ ನೀನು ರೆಕಾರ್ಡ್ ಮಾಡ್ಕೊ, ಹೊಟ್ಟೋಗು, ಎಷ್ಟು ಸಾಧ್ಯ ಅಷ್ಟು ಬರ್ಕೊ, ನಾಳೆ ಬಂದಾಗ ಅದನ್ನೂ ಹೇಳೋಕ್ಕೆ ಟ್ರೈ ಮಾಡು. ಅದನ್ನು ಹೇಳಿದಾಗ ಅವರು ಈ ತಲೆ ಮಂಡ್ಯ ಸರಿ ಇಲ್ಲ ಅಂತೇನೋ ಬೈತಾರೆ, ಬೈಸ್ಕೊ, ಮತ್ತು ಇನ್ನೊಂದ್ಸಲ ಹೇಳ್ತಾರೆ, ಹೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊ ಅಂದರು. ಸೊ ಆವತ್ತು ಏನೋ ಅರ್ಜೆಂಟಲ್ಲಿದ್ದರು, ಹೋಗ್ಬೇಕು, ನಾ ಟೈಮ್ಸ್ಗೋ ಎಲ್ಲಿಗೋ ಹೋಗ್ಬೇಕು ಅಂತ ಇದ್ರು. ನೋಡಿ 2 hours ಅಷ್ಟೇ ಇರೋದು, ಅದರಲ್ಲಿ ಒಂದು ಹೇಳ್ತೀನಿ ಈಗ, ನೀನು ಅದನ್ನು ನಿಂದು ನಾಳೆ ಹೇಳಿದ್ರು, ಕಾಯ್ತಾ ಇದ್ದೆ, ನಾಳೆ ಹೇಳ್ತೀನಿ ಅಂತ. ಸೊ 2 hour ರೆಕಾರ್ಡ್ ಮಾಡಿಕೊಂಡೆ ಬಂದೆ, ಅದನ್ನೆಲ್ಲ ಬರೆದುಬಿಟ್ಟೆ. ಹಳೇದ್ರದ್ದು ಏನು ನನ್ನ ತಲೆಯಲ್ಲಿತ್ತು ಅಷ್ಟು ಮಾತ್ರ ಇಟ್ಕೊಂಡು ನೆಕ್ಸ್ಟ್ ಡೇ ಹೋದೆ. ಸೊ ಫಸ್ಟು ನಾನು ಹೇಳಿದ್ನಲ್ಲ ಅದನ್ನು ಹೇಳು ಅಂದರು. ಸೊ ಅದು ಹೇಳಿದೆ, ಖುಷಿಯಾಗ್ಬಿಟ್ರು, ಒಂದೊಂದು ವರ್ಡು ಕರೆಕ್ಟಾಗಿ ಬರ್ತೀಯಾ. ಆಮೇಲೆ ನೆಕ್ಸ್ಟ್ ಅವತ್ತು ಮಾಡಿದ್ನಲ್ಲ ಅದನ್ನು ಹೇಳು ಅಂದರು. ತೆತ್ತೆ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಸೊ ಗೊತ್ತಾಯ್ತು ಅವ್ರಿಗೆ, ಇನ್ನೇನೋ ಮಾಡ್ಕೊಂಡಿದ್ದಾನೆ ಅಂತ. ಏನಾಗಿದೆ ಹೇಳೋ, ಸತ್ಯ ಹೇಳಿದೆ, ನಿಜ ಹೇಳಿದೆ, ನಿಜ ಹೇಳಿದೆ. ಸರಿ, ಈ ಥರ ಆಗಿತ್ತು, ರೆಕಾರ್ಡೇ ಆಗಿರಲಿಲ್ಲ ಅದು. ಏನು ತಲೆಗೆ ಮೊದಲೇ ಹೇಳೋಕ್ಕಿಲ್ಲೇನೋ, ಮೊದಲು ಅದನ್ನೇ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತಿದ್ನಲ್ಲ ಅಂತ ಹೇಳಿದ್ರು. ಮೆಲ್ಲಗೆ ಕಮಲವ್ರ ಮುಖ ನೋಡಿದೆ ಅಲ್ಲಿ. ಸೈಡ್ ಓಕೆ ಹೊಡಿ ಅಂತಂದರು. ಸೊ ಲಿಟ್ರಲಿ he was so amusing and she was so happy. But he had no time for niceties. Never. ನಾನು ವೆಸ್ಟ್ ಡೈರೆಕ್ಟ್ ಎಲ್ಲ ವೆಸ್ಟ್ ಎಂಡ್ ಅಲ್ಲಿ ಬಂದು ಭೇಟಿ ಮಾಡು ಅಂತಂದ್ರು. ಹೋದೆ, 1 ಗಂಟೆ ಹೊತ್ತು ವೆಸ್ಟ್ ಎಂಡ್ ಇಡೀ ಕ್ಯಾಂಪಸ್ ನಡೆದಾಡಿದ್ವಿ. ಲುಕ್ ಎಟ್ ದಿಸ್ ಟ್ರೀ ಐಸೆ, ಸಚ್ ಎ ವಂಡರ್ಫುಲ್, ಎಲ್ಲ ಮನುಷ್ಯನಿಗೆ ಎಲ್ಲ ವಿಜುವಲ್. ಲುಕ್ ಎಟ್ ದಟ್ ಲೇಡಿ ಐಸೆ, ಸೋ ಫ್ಯಾಟ್ ಶಿ ಈಸ್ ಅಂತ ಎಲ್ಲ ಒಂದು ಇಮೇಜಸ್ ಮನಸ್ಸಲ್ಲಿ ಇಟ್ಕೊಳ್ಳೋದು. ಆಮೇಲೆ ಇದ್ದಕ್ಕಿದಂಗೆ ಓಕೆ ಟೈಮ್ಸ್ ಅಪ್, ಯು ಕ್ಯಾನ್ ಗೋ ನೌ. ಯಾಕೆಂದ್ರೆ ಇನ್ಯಾರೋ ಗೆಸ್ಟ್ ಬಂದಿದ್ರು, ಅವ್ರ ಜೊತೆ ಇಲ್ಲಿಗೆ ಹೋಗ್ಬೇಕಾಯ್ತು ಅಷ್ಟೇ. ಏನು ಈ ಒಂದು ಕಡ್ಡಿ ತುಂಡು ಮಾಡ್ದಂಗೆ, ಆಯ್ತು ನಿನ್ನ ಟೈಮ್ ಹೋಗು ನೀನು. ಬಾಂಬೆಗಿರೋಕೆ ಲಾಯಕ್ ಅವರು ಎಲ್ಲ ಟೈಮ್ ಮಾಡೋದು ಟೋಟಲ್. ಅಲ್ಲ, ಅವ್ರ ಕಾಂಟ್ರಾಸ್ಟ್ ಬ್ರದರ್. ನಾನು ಅವ್ರನ್ನ ಭೇಟಿ ಮಾಡಿಲ್ಲ. ನಾನು ಯಾಕೆಂದರೆ ಬ್ಯಾಂಕರ್ ಮಾರ್ಗಯ್ಯ ಮಾಡಿದ್ನಲ್ಲ, ಸೊ ಅದು ಆರ್ ಕೆ ನಾರಾಯಣ್ ಅವ್ರ ಜೊತೆ ಅವರಿಂದ ಸೈ ಅನ್ನಿಸ್ಕೊಂಡಲ್ಲ. ಅದೇ ಅದು ಯಾಕೆಂದ್ರೆ ಅವರು ಗೈಡ್ ಆದ್ಮೇಲೆ ಯಾರಿಗೂ ಕೊಟ್ಟೇ ಇರಲಿಲ್ಲ ರೈಟ್ಸ್. ಮಿಸ್ಗೈಡೆಡ್ ಗೈಡ್ ಅವ್ರು ಬರೆದಿದ್ದು, ಹೌದು, ಮಿಸ್ಗೈಡೆಡ್ ಗೈಡ್ ಅಂತ. ಅದೃಷ್ಟಕ್ಕೆ ಅವ್ರು ಹೇಳಿದರು, ನಿನಗೆ ಯಾವುದೇ ಕತೆ ಏನೇ ಯಾವುದೇ ಆಗಲಿ ನೀನು ಮಾಡೋದಾದರೆ ಮಾಡು, ನಿನಗೆ ರೈಟ್ಸ್ ಕೊಡ್ತೀನಿ ಅಂತ ನನಗೊಂದು ಪತ್ರ ಬರೆದಿದ್ದು. ಅದು ಸಾವನಿಯರ್ ಥರ ಇಟ್ಕೊಂಡಿದ್ದೆ. ನರಸಿಂಹನ ಮುಂದೆ ಕಿತ್ಕೊಂಡು ಹೋಗ್ಬಿಟ್ರು. ಅದು ನನ್ನ ಹತ್ರ ಇರಬೇಕು, ಪ್ರೊಡ್ಯೂಸರ್ ಹತ್ರ ಇರಬೇಕು, ನಿನ್ನ ಹತ್ರ ಇರೋಂಗಿಲ್ಲ ಅಂತ. ಆ ಲೆಟ್ರ್ ಅವ್ರ ಫೈಲ್ಗೆ ಹೊಟ್ಟೋಯ್ತು. ಆಮೇಲೆ ನನ್ನ ಕೈಗೆ ಸಿಗಲಿಲ್ಲ ಅದು. ಬಟ್ ಅದು ಅವ್ರಿಗೆ ಯೂಸ್ ಆಯ್ತು. ದೆನ್ ಹಿ ಗೇವ್ ಮಾಲ್ಗುಡಿ ಡೇಸ್ ರೈಟ್ಸ್ ಟು ಶಂಕರ್ಗಲ್ಲ, ನನಗೆ ನನ್ನ ವರ್ಕನ್ನು ಬ್ಯಾಂಕರ್ ಮಾರ್ಗಯ್ಯ ನೋಡಿ ಅದರ ನಂತರ ಮಾಲ್ಗುಡಿ ಡೇಸ್ ಅಂತ ಇರಲಿಲ್ಲ ಆಗ, ಮಾರ್ಗಯ್ಯ ಸ್ಟೋರೀಸ್ ಆಫ್ ಮಾರ್ಗಯ್ಯ ಆ ಥರ ಏನೋ ಬೇರೆ ಸ್ವಾಮಿ ಅವೆಲ್ಲ ಹಾಕೊಂಡಿದ್ದು. ಅದನ್ನು ನನಗೆ ಕೊಟ್ಟರು ಅವರು. ನಾನು ಫಸ್ಟ್ 4 episodes ರೆಡಿ ಮಾಡಿ ದೂರದರ್ಶನಕ್ಕೆ ಕಳಿಸಿದೆ. ಅವಾಗ 4 episodes ಕಳಿಸ್ಬೇಕಾಗಿತ್ತು ಅಪ್ರೂವಲ್ಗೆ. ಅಪ್ರೂವಲ್ ಆಗಿ ಬಂದಿರೋದು ನನ್ನ ಹೆಸರಿನಲ್ಲಿ, ನಾಗಾಭರಣ ಟು ಬಿ ಡೈರೆಕ್ಟೆಡ್ ಅಪ್ರೂವಲ್ ಬಂದಿರೋದು. ಅದಾದಮೇಲೆ ನನಗೆ ಹೆವಿ 3 ಸಿನಿಮಾ ಇತ್ತು ಅವಾಗ ನನಗೆ. ಅದು ಇಂಥದ್ದೇ ಟೈಮಿಗೆ ಮಾಡಲೇಬೇಕು ಅಂತ ಆಯಿತು. ಸೊ ವಿಧಿ ಇಲ್ಲದೆ ನರಸಿಂಹನಿದು, ನೋ ಈ ನೀನು ಬಂದು ಎಲ್ಲ ಬಿಟ್ಟು ಬಂದು ಮಾಡಂಗಿದ್ರೆ ಮಾಡಬೇಕು, ಇಲ್ಲದೆ ಆಗೋದಿಲ್ಲ ಅಂತ. ಆಗ ರಾಜ್ಕುಮಾರ್ ಜೊತೆ ಸಿನಿಮಾ ಬೇರೆ ನಂದು, ಆಗೋದಿಲ್ಲ ಅಂತಾಯಿತು. ಸೊ ಯಾರು ಮಾಡ್ತಾರೆ ಅಂದಾಗ ಶಂಕರ್ ಅಂತಾಯಿತು. ಶಂಕರ್ ಅಂತೂ ಖುಷಿಯಾಗ್ಬಿಟ್ಟ, ಯಾಕೆಂದರೆ ಹಿ ವಾಂಟೆಡ್ ಟು ಪ್ರೂವ್ ಹಿಮ್ಸೆಲ್ಫ್ ಆಸ್ ಎ ಡೈರೆಕ್ಟರ್. ಬ್ಯೂಟಿಫುಲ್ ಸೀರಿಯಲ್, ಅಬ್ಸಲ್ಯೂಟ್ಲಿ. ಎಷ್ಟು ಚೆನ್ನಾಗಿ ಮಾಡ್ದ, ನನಗಿಂತ ಚೆನ್ನಾಗಿ ಮಾಡ್ದ ಅವನು. ಸೊ ದಟ್ ವಾಸ್ ದಿ ಆ್ಯಕ್ಚುಲಿ ನನ್ನ 4 scripts ಆ್ಯಂಡ್ ನನಗೆ ಕೊಟ್ಟಿದ್ದ ರೈಟ್ಸು ಇತ್ಯಾದಿ ಎಲ್ಲವನ್ನೂ ಕೂಡ ಐ ಸರೆಂಡರ್ಡ್ ಟು ನರಸಿಂಹ ಆ್ಯಂಡ್ ಇನ್ ಟರ್ನ್ ಇಟ್ ವೆಂಟ್ ಟು. ಈ ಕತೆ ನಂಗೆ ಗೊತ್ತಿರಲಿಲ್ಲ. ಅದೇ ಯಾರಿಗೂ ಗೊತ್ತಿಲ್ಲ, ಅದು ಹೇಳೇ ಇಲ್ಲ. ಸೊ ಲಕ್ಷ್ಮಣ್ ಜೊತೆಗೆ ಒಂದು ರೀತಿಯ ಎಕ್ಸ್ಪೀರಿಯನ್ಸ್ ಆಯಿತು. ಅಂಡ್ ಇಟ್ ಸ್ಟಾರ್ಟೆಡ್ ವಿತ್ ಲಕ್ಷ್ಮಣ್ ರೇಖೆ. ಸೊ ಅದಕ್ಕೆ ನಾನು ನೀನು ಇಬ್ರು ವರ್ಕ್ ಮಾಡಿದ್ವಿ. ಅಂಡ್ ವಿ ವರ್ ಥಿಂಕಿಂಗ್ ದಟ್ ಇಟ್ ವಿಲ್ ಬಿ ಎ ವೆರಿ ಗುಡ್. ಹೌದು, ಸರಿಯಾಗಿ ತುಂಬಾ ಚೆನ್ನಾಗಿ ಸಣ್ಣ ಸಣ್ಣ ಕಥೆಗಳು, ಬಹಳ ಅದ್ಭುತವಾದ ಕಥೆಗಳು ಅದು ಅಲ್ವಾ. ಯಾಕಂದ್ರೆ ಲಕ್ಷ್ಮಣ್ನ ನಾವು ಬರೀ ಕಾರ್ಟೂನಿಸ್ಟ್ ಆಗಿ ನೋಡಿದ್ವಿ. ಅವ್ರದ್ದು 2 ಕಾದಂಬರಿ ಇದೆ, ಒಂದು 8-10 ಕಥೆಗಳಿವೆ. ಬಹಳ ಈ ವಾಸ್ ಎ ಡಿಲೈಟ್ಫುಲ್ ರೈಟರ್ ಆಲ್ಸೋ. ಅಲ್ಲ, ಬೀಯಿಂಗ್ ಎ ಟ್ರಾನ್ಸ್ಲೇಟರ್ ನಿನ್ಗೆ ಅವ್ರ ಕೈ ಸಿಕ್ಬಿಟ್ಟಿದ್ರು. ಸೊ ಹಂಗಾಗಿ ನಮ್ಮ ಕೈಗೆ ಸಿಗಾಕೊಂಡ್ರು. ಬಟ್ ಆಗ್ಲಿಲ್ಲ ಅಷ್ಟೇ. ಅದು ಆಗಿದ್ದಿದ್ರೆ ಇಟ್ ವುಡ್ ಬಿ ನೈಸ್. ನನಗೆ ಅದು ಇನ್ನೊಂದು ನೆನಪಿದೆ. ನಾನು ಆ ಸಮಯದಲ್ಲಿ 91ರಲ್ಲಿ ಮದುವೆ ಆಯಿತು. ಸೊ ನಾನು ಇನ್ವಿಟೇಷನ್ ಕಾರ್ಡ್ ಸುಮ್ಮನೆ ಹಾಕಿದ್ದೆ. ಅವರು ಒಂದು ಲೆಟರ್, ಐ ಆಮ್ ವೆರಿ ಹ್ಯಾಪಿ ಟು ನೋಟ್ ದಟ್ ಯು ಆರ್ ಗೆಟಿಂಗ್ ಮ್ಯಾರಿಡ್, ಮೈ ಬ್ಲೆಸ್ಸಿಂಗ್ಸ್ ಟು ಯು ಬೋತ್ ಅಂತ. ಅವಾಗೆಲ್ಲ ಬರೀ ಕಾರ್ಡು ಅಲ್ಲ, ಇಟ್ಕೊಂಡಿದ್ದೆ, ಕಾರ್ಡು ಲೆಟರು. ಲೆಟರ್. ಸೊ ನಾನು ಅದೇ
ಆರ್ ಕೆ ನಾರಾಯಣ ಅವ್ರದ್ದು ಲೆಟ್ರು ಎಷ್ಟು ಸಾವನೇರ ಥರ ಇಟ್ಕೊಂಡಿದ್ದಾನೆ. ಆಮೇಲೆ ಇದು ಅಪರಂಜಿಗೆ ಒಂದಷ್ಟು ಟ್ರಾನ್ಸ್ಲೇಟ್ ಮಾಡಿದೆ. ಶಿವಕುಮಾರ್ ನಾನು ಹೇಳಿದೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ಸಾಕಾಯ್ತು, ಈಗ ನೀವು ತಗೊಳ್ಳಿ, ನೀವು ಆಸ್ ಅ ಪಬ್ಲಿಷರ್ ನೀವು ತಗೊಳ್ಳಿ ಅಂತ. ಅವರು ಲೆಟರ್ ಬರೋರು ಲಕ್ಷ್ಮಣ್ಗೆ, ಒಂದು ಅವ್ರದ್ದು ಮಿಕ್ಕಿದ ಐಡಲ್ ಅವರ್ಸ್ದು ಮಿಕ್ಕಿದ ಪಾರ್ಟ್ಸ್ನ ಟ್ರಾನ್ಸ್ಲೇಟ್ ಮಾಡಿ ಅಪರಂಜಿಲಿ ಹಾಕೋತೀವಿ, ಕೊರವಂಜಿ ಕನೆಕ್ಷನ್ ಎಲ್ಲ ಸೇರಿ. ಅವಾಗ ಶಿವಕುಮಾರ್ ಲೆಟರ್ ಬರೋದು, ಐ ಆಮ್ ಹ್ಯಾಪಿ ಟು ಗಿವ್ ಪರ್ಮಿಷನ್, ಶ್ರೀರಾಮ್ ಇಸ್ ಅ ಗುಡ್ ಟ್ರಾನ್ಸ್ಲೇಟರ್ ಅಂತ. ಅವಾಗ ಅದು ಮರ್ತೋಯ್ತು, ಸತ್ಯವಾಗಿ ಹೇಳಿದ್ದು ನಿಜ ಅದೆಲ್ಲ, ಇದು ಗುಡ್ ಟ್ರಾನ್ಸ್ಲೇಟರ್ ಅಂತ ಹೇಳಿ. ಇದಲ್ದೇ ಐ ಥಿಂಕ್ ನಾವು ರೆಗ್ಯುಲರಾಗಿ ಇದನ್ನ ಕೆಲಸ ಮಾಡ್ತಾನೆ ಇದ್ವಿ ಆ್ಯಂಡ್ ವಿ ವರ್ ವರ್ಕಿಂಗ್ ಟುಗೆದರ್. ಸೊ ಆ್ಯಸ್ ಯು ಸೆಡ್, ಒಂದು ವರ್ಷ ನಿನ್ನನ್ನು ಇದರಿಂದ PhD ಇಂದ ಹಿಂದಕ್ಕೆ ಎಳೆದು ಮತ್ತೆ ಮುಂದಕ್ಕೆ ಬಿಟ್ವಿ. ಬಟ್ ವಿತ್ ಆಲ್ ದ್ಯಾಟ್ ವಿ ವರ್ ಕ್ರಿಯೇಟಿವ್ಲಿ ಡೂಯಿಂಗ್ ವೆರಿ ಯಾಕೆಂದರೆ ತೆನಾಲಿ ರಾಮ ಸ್ಕ್ರಿಪ್ಟ್ ಅಂತೂ ಭಾಳ ಬ್ಯೂಟಿಫುಲ್ ಆಗಾಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಈವನ್ ದ ಸೀರಿಯಲ್ ಇಟ್ ವಾಸ್ ಡನ್ ಇನ್ ಹಿಂದಿ. ಹೌದು, ವಿಜಯ್ ಕಶ್ಯಪ್, ಅನಂಗ್ ದೇಸಾಯಿ, ಕರೆಕ್ಟ್, ಆಲ್ ದೋಸ್ ಇವರೆಲ್ಲರನ್ನು ಸೇರಿಸಿ ಮಾಡಿದ್ದು ಭಾಳ ಚೆನ್ನಾಗಾಯ್ತು. ಅದೊಂದು ಆಗಿನ ಪೀರಿಯಡ್ನಲ್ಲಿ ಹಿಂದಿ ಸೀರಿಯಲ್ ಮಾಡಿದಂತಹ ಮೊದಲ ಡೈರೆಕ್ಟ್ರಾಗಿ ನಾನು ನಿಂತ್ಕೊಂಡು. ಹೌದು 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 ಹೌದು. ಡೆಲ್ಲಿ ದೂರದರ್ಶನ್ಗೆ ತೆನಾಲಿ ರಾಮ ಮಾಡಿದ್ದಾಗಲಿ, ಅದರ ನಂತರ ರೆಗ್ಯುಲರಾಗಿ ಸಾಕಷ್ಟು ಮಾಡಿದೆ ನಾನು. ಅದರಲ್ಲಿ ನಿನ್ನ ಕಾಂಟ್ರಿಬ್ಯೂಷನ್ ಇದೆ. ಸೊ ವಿ ವರ್ಕ್ ಟುಗೆದರ್ ಫ್ರಮ್ ದೇರ್. ಬಟ್ ಆ್ಯಕ್ಚುಲಿ ಪಾಲ್ ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನನ್ನ ಆಯನ ಕಾದಂಬರಿಯ ಆಸ್ಫೋಟ ಚಿತ್ರಕ್ಕೆ. ಕರೆಕ್ಟ್. ಸೊ ಆಸ್ಫೋಟದ ಬಗ್ಗೆ ನಿನ್ನ ಅನಿಸಿಕೆ ಏನು? ಯಾಕೆಂದ್ರೆ ಇದನ್ನು ಮಾಡುವಾಗಲೇ ಐ ಥಿಂಕ್ ಇದಾದ್ಮೇಲೆ ಭುಜಂಗಯ್ಯ ಬಂತ. ಹೌದು, ಇದಾದ್ಮೇಲೆ ಬಂದಿದ್ದು ಭುಜಂಗಯ್ಯ. ಆಸ್ಫೋಟ ಆದ್ಮೇಲೆ ಭುಜಂಗಯ್ಯ. ಯು ವರ್ಕ್ ಫಾರ್ ಭುಜಂಗಯ್ಯ ಆಲ್ಸೋ. ಭುಜಂಗಯ್ಯಕ್ಕೆ, ಹೌದು, ಭುಜಂಗಯ್ಯ ಸ್ಕ್ರಿಪ್ಟ್ಗೆ ಮಾರ್ಕೊಂಡಳ್ಳಿ ಡ್ಯಾಮ್ಗೆ ಲೋಕೇಶು, ಇದು ಒಂಥರ ಬಹಳ ವಿಚಿತ್ರವಾದ ಕಾಂಬಿನೇಷನ್. CGK ನಾಟಕದ CGK ಗುರುಗಳು ಕೋಟ್ಗಾನಹಳ್ಳಿ ರಾಮಯ್ಯ, ಈಗ ಅಲ್ಲಿ ಬುಡ್ಡಿದೀಪ ಸ್ಕೂಲ್ ಮಾಡ್ಕೊಂಡು ಕೋಲಾರಲ್ಲಿದ್ದಾರೆ ಅವರು, ಕೇಶವ ಮಳಗಿ, ನಾನು, ಲೋಕೇಶ್ 5 ಜನ ಕೂತು ಸ್ಕ್ರಿಪ್ಟ್ ಮಾಡಿದ್ರು. ಆಗಾಗ ಆಲ್ನಳ್ಳಿ ಇಲ್ಲ, ಆಲ್ನಳ್ಳಿ ತೀರ್ಕೊಂಡ್ಬಿಟ್ಟಿದ್ರು. ಅಷ್ಟು ತೀರ್ಕೊಂಡ್ಬಿಟ್ಟಿದ್ರು. ಆಲ್ನಳ್ಳಿ ಊರಿಗೆಲ್ಲ ರೈಟ್ಸ್ ಕೊಟ್ಬಿಟ್ಟು ತೀರ್ಕೊಂಡ್ಬಿಟ್ಟಿದ್ರು. ಒಂದು ದೂರದರ್ಶನ್ಗೆ ನಾಗೇಶಿಗೆ ರೈಟ್ ಕೊಟ್ಟಿದ್ರು. ಇದು ಭುಜಂಗಯ್ಯಂದು. ಅವನು ಇನ್ನೊಂದಿತ್ತು, ಕಾಡು ಆದ್ಮೇಲೆ ಇನ್ನೊಂದು ಎಕ್ಸ್ಟೆನ್ಷನ್ ಬರೆದಿದ್ದ, ಅದನ್ನ ನನಗೆ ಕೊಟ್ಟಿದ್ರು. ಅದು ಯಾರ್ಯಾರು ಬರ್ಕೊಟ್ಟಿದ್ರು ಗೊತ್ತಿಲ್ಲ. ಸೊ ಎಲ್ಲರೂ ನನ್ನ ಹತ್ರ ಭುಜಂಗಯ್ಯನ ರೈಟ್ಸ್ ಇದೆ ಅಂತ ಓಡಾಡ್ತಾ ಇದ್ರು. ಲೋಕೇಶು ಅವರು ಆಲ್ನಳ್ಳಿದ್ ಎಲ್ಲದೂ ಮಾಡಿದ್ರು, ಪ್ರಸಂಗದ ಗೆಂಡೆ ತಿಮ್ಮ ಮಾಡಿದ್ರು. ಸೊ ಹೀಗಾಗಿ ಅವ್ರಿಗೆ ಭಾಳ ಲೋಕೇಶ್ಗೆ ಇದೊಂದು ಒಂದು ಟ್ರಿಲಜಿ ಮುಗಿಯುತ್ತೆ ಅಂತ, ಇದು ಮಾಡಲೇಬೇಕು ಅಂತ. ಯಾಕೆಂದ್ರೆ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಆಲ್ ದ ಮೂವಿ. ಸೊ ಅದು ಮಾರ್ಕೋನಹಳ್ಳಿ ಡ್ಯಾಮಲ್ಲಿ ಕೂತು ಮಾಡಿದ ಸ್ಕ್ರಿಪ್ಟ್. ಎಲ್ಲ ಒಳ್ಳೆ ಅನುಭವ ಆಗಿರುತ್ತಾಗ, ಭಾಳ ಒಳ್ಳೆ ಅನುಭವ. ಸಾಯಂಕಾಲ ಇದು ಲೋಕೇಶ್ ಹಾಡೋರು, ಏನು ಒಳ್ಳೆ ಕಂಠ ಅವ್ರದ್ದು. ಮತ್ತೆ CGK ಗುಂಡು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಒಂದು ಮುಚ್ಚಳಿಕೆ ಅಂತ ರಂಬಾಟ್ಲಿನ ಒಂದು ಮುಚ್ಚಳ, ಆಗ ಒಂದು ಮುಚ್ಚಳಿಕೆ ಅಂತ. ಒಟ್ಟಾರೆ ಬಹುಶಃ ಅದು ಎಲ್ಲರ ಗುಂಡಿಗಿಂತ ಜಾಸ್ತಿ ಅವರೇ ಹಾಕಿರ್ಬೇಕು, ಮುಚ್ಚಳಿಕೆ ಅನ್ಕೊಂಡು, ನೀರು ಇಲ್ಲದೆ. ಮುಚ್ಚಳಿಕೆ ಸಂಜೆಗಳು. ಬಟ್ ಭಾಳ ದಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಭುಜಂಗಯ್ಯನ ದಶಾವತಾರ ಕಾದಂಬರಿಯನ್ನ ನಾವು 5 ಜನ ಒಂಥರ ಗ್ರೂಪ್ ರೀಡಿಂಗ್ ಅಂಡ್ ದೆನ್ ಪಾಪ ಕೇಶವ ಮಳಿಗೆ ಬರಿತಾ ಇದ್ದ ಅದನ್ನ. ಬಟ್ ಇದು ಅವನಿಗೆ ಬಹಳ ಬ್ಯೂಟಿಫುಲ್ ಆದ ಹ್ಯಾಂಡ್ ರೈಟಿಂಗ್ ಇತ್ತು. ಅದಲ್ದೇ ನೀನು ಬಹಳಷ್ಟು ಕೆಲಸಗಳನ್ನ ಮಾಡಿದ್ವಿ. ಬೇರೆ ಕೆನರಾ ಬ್ಯಾಂಕ್ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. NDDBಗೆ ವೆನ್ ಯು ಆರ್ ಇನ್ NDDB, ನಾನು ಅಷ್ಟೊತ್ತಿಗೆ ಆನಂದ್ ಹೊರಟೋಗಿದ್ದೆ. ಐ ಕೇಮ್ ಆಲ್ ದ ವೇ ಟು ಆನಂದ್. ಅಲ್ಲಿ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಕೆಲಸ ಮಾಡಿದ್ವಿ. ಸೊ ಒಟ್ನಲ್ಲಿ ದರ್ ಇಸ್ ಎ ಮೆಮೊರಿ ವಿಚ್ ವಿ ಹ್ಯಾವ್ ಗಾಟ್. ಇಬ್ಬರು ಶೇರ್ ಮಾಡ್ಕೊಳ್ಳೋ ಅಷ್ಟು ಮೆಮೊರಿ ನಮ್ಮಲ್ಲಿದೆ. ಸೊ ಈಗ ಆಯನ ಅಥವಾ ಆಸ್ಫೋಟದ ಬಗ್ಗೆ ಈಗ ಮಾತಾಡ್ಲಿಕ್ಕೆ ಶುರು ಮಾಡೋಣ. ಕಾರಣ ಯಾಕೆ ಅಂತಂದರೆ, ಅಶ್ವತ್ಥನ ಎಂಟ್ರಿಯನ್ನೇ ಇದು ಗುರುತಿಸೋದಕ್ಕೆ ನಾನು ಈ ಚಿತ್ರದ ಮುಖಾಂತರ ಸುಮಾರು ಒಂದು 8 ಸಿನಿಮಾ ಅವನ ಜೊತೆ ಕೆಲಸ ಮಾಡಿದ್ದೀನಿ. ಒಂದೊಂದು ಮಾಸ್ಟರ್ ಪೀಸ್ಗಳು, ಅಂತಹ ನ್ಯಾಷನಲ್ ಅವಾರ್ಡ್ಗಳು. ಇದಕ್ಕೂ ಕೂಡ ಆಸ್ಫೋಟಕ್ಕೂ ಕೂಡ ಗೋಲ್ಡ್ ಮೆಡಲ್ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಗೋಲ್ಡ್ ಮೆಡಲ್ ಬಂದಿದೆ. 4 ಸಪ್ರೇಟ್ ಅವಾರ್ಡ್ಗಳು ಬಂದಿದೆ. ಆಮೇಲೆ ಫಿಲ್ಮ್ ಫೇರ್ ಬಂತು. ಸೊ ಇಟ್ ಈಸ್ ವೆರಿ ಗುಡ್ ಅಟೆಂಪ್ಟ್ ಅನ್ನೋದನ್ನು ಅದು ಪ್ರೂವ್ ಮಾಡ್ತು. ನಾನು ಹೇಳೋದು, ಇಂಥ ಒಂದು ಸಿನಿಮಾನ ನಾವು ಮಾಡೋಕ್ಕೆ ಹೊರಟಾಗ ಒಂದು ಸಾಹಿತ್ಯ ಕೃತಿ ಇತ್ತು, ಆ ಕಡೆಗೆ ಇನ್ಸ್ಪಿರೇಷನ್ಗಳಿತ್ತು ಬೇರೆ ರೀತಿಯಲ್ಲಿ. ಬಟ್ ನಾವು ಅದನ್ನು ಅಡಾಪ್ಟ್ ಮಾಡಿದ್ವಿ. ನಮ್ಮ ಟೀಮಲ್ಲಿ ನಾನು, ನೀನು, ಪಾಲ್, ಇನ್ಯಾರಿದ್ರು, ರಂಗ ಇರಲಿಲ್ಲ, ರಂಗ ಡಿಸೋಸಿಯೇಟ್ ಆಗಿದ್ದ ಅಷ್ಟರಲ್ಲಿ. ಬಸವರಾಜ್ ಇದ್ರು. ಈ 4 ಜನ. ದಿನೇಶ್ ಮಂಗಳೂರು ನನಗೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆಗಿ ಆರ್ಟ್ ಡೈರೆಕ್ಟರ್ ಆಗಿ, ಜೊತೆಗೆ ಆಕ್ಟರ್ ಆಗಿದ್ದಾನೆ ಇದರಲ್ಲಿ. ಆಸ್ಫೋಟದಲ್ಲಿ ಅವನ ಒಬ್ಬ ಆಕ್ಟರ್ ಕೂಡ. ನಮ್ಮ ಕಾಸರಗೋಡು ಚಿನ್ನ ಇದ್ದಾನೆ, ದತ್ತಣ್ಣ ಇದ್ದಾರೆ. ಸೊ ದತ್ತಣ್ಣನ ಎಂಟ್ರಿ ಅಲ್ವಾ ದತ್ತಣ್ಣನ ಫಸ್ಟ್ ಫಿಲ್ಮ್ ಡೆಲ್ಲಿಯಿಂದ ಬರ್ತಿದ್ದಂಗೆ ವಿಂಗ್ ಕಮಾಂಡರ್ H.G. ದತ್ತಾತ್ರೇಯ ದತ್ತಣ್ಣ ಆಗ್ಬಿಟ್ಟು
ಕೊನೆಗೆ ದತ್ತಣ್ಣ ಆಗ್ಬಿಟ್ರಿ ಈಗ